ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ಫ್ರೆಂಡ್ಸ್ ಜಿಯೋ ಯೂಸರ್ಸ್ ಆಗಿದ್ರೆ ಇಲ್ಲಿ ನಿಮಗೆ ಕಾಲಿಂಗ್ ಸಂಬಂಧಪಟ್ಟಂತ ಇಲ್ಲಿ ಹೊಸ ಪ್ಲಾನ್ ಅಪ್ಡೇಟ್ ಆಗಿದೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಮಗೆ ಇದರ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿನ ತಿಳಿಸಿಕೊಡ್ತೀನಿ. ಅಂದ್ರೆ ಈ ಕಾಲಿಂಗ್ ಪ್ಲಾನ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಡಾಟಾನು ಸಿಗ್ತಾ ಇದೆ ಹಾಗೂ SMS ಕೂಡ ಸಿಗುತ್ತೆ ಮತ್ತು ಬೆನಿಫಿಟ್ಸ್ ಆಗಿದ್ರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತೀನಿ. ಆದ್ರೆ ಈ ರೀಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಅಲರ್ಟ್ ಅಂತಾನೆ ಹೇಳ್ಬಹುದು. ಅಂದ್ರೆ ಇನ್ನು ಈ ರೀಚಾರ್ಜ್ ಏನದಲ್ಲ, ಇದು ಯಾವುದೇ ಅಂತ ಪೇಮೆಂಟ್ ಅಪ್ಲಿಕೇಶನ್ ಅಲ್ಲಿ ರೀಚಾರ್ಜ್ ಆಗೋದಿಲ್ಲ ಮತ್ತು ಅಲ್ಲಿ ಶೋ ಕೂಡ ಆಗೋದಿಲ್ಲ. ಹೌದು ಫ್ರೆಂಡ್ಸ್, ಇದು ಯಾವುದೇ ಅಂತ ಫೋನ್ ಪೇ ಆಗಿರಬಹುದು ಅಥವಾ ಗೂಗಲ್ ಪೇ ಮತ್ತು ಇನ್ನುಳಿದಂತ ಪೇಮೆಂಟ್ ಅಪ್ಲಿಕೇಶನ್ ಅಲ್ಲಿ ಯಾವುದೇ ಅಂತ ರೀಚಾರ್ಜ್ ಏನಾದ್ರಲ್ಲಿ ಶೋ ಆಗೋದಿಲ್ಲ. ಹೌದು, ಈ ರೀಚಾರ್ಜ್ ಮಾಡೋದಕ್ಕೆ ಕೆಲವೊಂದು ಮೆಥಡ್ಸ್ ಇದಾವೆ. ಆ ಮೆಥಡ್ ಯಾವ್ದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಏನಿದೆ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೋಡಿ. ಅಷ್ಟೆಲ್ಲ ಈ ವಿಡಿಯೋ ಮುಖಾಂತರ ಚಾನಲ್ಗೆ ಹೊಸದಾಗಿ ಬಂದಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇನ್ನು ಜಿಯೋ ಕಡೆಯಿಂದ ಲೇಟೆಸ್ಟ್ ಆಗಿ ಹೊಸ ರೀಚಾರ್ಜ್ ಪ್ಲಾನ್ ಅಪ್ಡೇಟ್ ನ ಮಾಡಿದ್ದಾರೆ. ಇದು ಸ್ಪೆಷಲಿ ಒಂದು ಕಾಲಿಂಗ್ ಸಂಬಂಧಪಟ್ಟಂತ ಪ್ಲಾನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾವುದೇ ಅಂತ ಜಿಯೋ ನಂಬರ್ ಇದೆ, ಆ ನಂಬರ್ ನೀವು ಇಲ್ಲಿ ಆಕ್ಟಿವ್ ಇಡಬೇಕು ಅಂತಿದ್ದೀರಾ ಅಂದ್ರೆ ನೀವು ಇಲ್ಲಿ ಈ ರೀಚಾರ್ಜ್ ಪ್ಲಾನ್ ನೀವು ಇಲ್ಲಿ ಮಾಡ್ಕೊಂಡು ಆ ನಂಬರ್ ನೀವು ಇಲ್ಲಿ ಆಕ್ಟಿವೇಶನ್ ಇಡಬಹುದು. ಅಷ್ಟೆಲ್ಲ ಫ್ರೆಂಡ್ಸ್, ಇದರಲ್ಲಿ ನಿಮಗೆ 28 ದಿವಸ ಹಿಡ್ಕೊಂಡು 84 ದಿವಸ ಬರುತ್ತೆ ಹಾಗೂ 84 ದಿವಸದಿಂದ ನಿಮಗೆ ಒಂದು ವರ್ಷದವರೆಗೂ ಇಲ್ಲಿ ನಿಮಗೆ ಒಂದು ವ್ಯಾಲಿಡಿಟಿ ಪ್ಲಾನ್ ಏನಾದ್ರು ಬರ್ತಾ ಇದೆ. ಫ್ರೆಂಡ್ಸ್, ಇನ್ನು ಸ್ಟಾರ್ಟಿಗೆ ನೋಡೋಣ. ಸ್ಟಾರ್ಟಿಗೆ ಪ್ಲಾನ್ ಬಂದು ನಿಮಗೆ 189 ರೂಪಾಯಿ ಬರುತ್ತೆ. ಇದರಲ್ಲಿ ನಿಮಗೆ 2 GB ಡಾಟಾ ಬರುತ್ತೆ. ಅಷ್ಟೆಲ್ಲ ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲಿಂಗ್ ಬರ್ತಾ ಇದೆ ಹಾಗೂ ಅನ್ಲಿಮಿಟೆಡ್ ಕಾಲಿಂಗ್ ಬರ್ತಾ ಇದೆ. ಇನ್ನು SMS ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ 300 SMS ಅದು ಬರ್ತಾ ಇದೆ. ಇನ್ನು ವ್ಯಾಲಿಡಿಟಿ ಬಂದು ನಿಮಗೆ 28 ದಿವಸ ಬರುತ್ತೆ. ಇನ್ನು ನೆಕ್ಸ್ಟ್ ರೀಚಾರ್ಜ್ ನೋಡಿದ್ರೆ ನಿಮಗೆ 448 ರೂಪಾಯಿ ಬರುತ್ತೆ. ಇದರಲ್ಲಿ ನಿಮಗೆ 84 ದಿವಸ ವ್ಯಾಲಿಡಿಟಿ ಬರುತ್ತೆ ಹಾಗೂ ಅನ್ಲಿಮಿಟೆಡ್ ಕಾಲಿಂಗ್ ಬರುತ್ತೆ. ಅದರ ಜೊತೆಗೆ ಇಲ್ಲಿ ನಿಮಗೆ 1000 SMS ಏನಾದ್ರು ಬರುತ್ತೆ. ಹೌದು, ಇದು 84 ದಿವಸ ಇರುವಂಥ ಒಂದು ಪ್ಲ್ಯಾನ್ಸು. ಅದು ಆದಮೇಲೆ ಫ್ರೆಂಡ್ಸ್, ಇನ್ನು ಲಾಸ್ಟಲ್ಲಿ ಬಂದು ಇಲ್ಲಿ ನಿಮಗೆ 1 ಇಯರ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಅಂದರೆ 1748 ರೂಪಾಯಿ ಕೊಟ್ಟು ನೀವು ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ 336 ದಿವಸ ವ್ಯಾಲಿಡಿಟಿ ಬರುತ್ತೆ. ಅನ್ಲಿಮಿಟೆಡ್ ಕಾಲಿಂಗ್ ಬರ್ತಾ ಇದೆ ಹಾಗೂ 3600 SMS ಏನಾದ್ರು ಬರುತ್ತೆ. ಇಲ್ಲಿ ಯಾವುದೇ ಅಂತ ಡಾಟಾ ಏನಿದೆ ಇದರಲ್ಲಿ ನಿಮಗೆ ಸಿಗೋದಿಲ್ಲ. ಅಂದರೆ 2 ಪ್ಲಾನಲ್ಲಿ ನಿಮಗೆ ಈ ಡಾಟಾ ಸಂಬಂಧಪಟ್ಟಂತ ಯಾವುದೇ ಅಂತ ಇಲ್ಲಿ ನಿಮಗೆ ಪರ್ ಡೇ ಯೂಸ್ ಮಾಡೋದಕ್ಕೆ ಸಿಗೋದಿಲ್ಲ. ಇದು ಜಸ್ಟ್ ಅದು ಓನ್ಲಿ ವಾಯ್ಸ್ ಕಾಲಿಂಗ್ ಸಂಬಂಧಪಟ್ಟ ಪ್ಲಾನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಒಂದು 448 ರೂಪಾಯಿದು ಈ ಪ್ಲಾನಲ್ಲಿ ಕೂಡ ನಿಮಗೆ ಯಾವುದೇ ಅಂತ ಒಂದು ಡಾಟಾ ಪ್ಲಾನ್ ಸಿಗೋದಿಲ್ಲ. ಇನ್ನು ಲಾಸ್ಟ್ ಅಲ್ಲಿ ಬಂದು ನಿಮಗೆ 1 ಇಯರ್ ಪ್ಲಾನ್ ಅಲ್ಲಿ ನಿಮಗೆ ಯಾವುದೇ ಅಂತ ಡಾಟಾ ಪ್ಲಾನ್ ಸಿಗೋದಿಲ್ಲ. ಇನ್ನು ಈ ರೀಚಾರ್ಜ್ ಮಾಡಬೇಕಾದ್ರೆ ನೀವು ಇಲ್ಲಿ ಒಪ್ಪೇಸಲಿ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಇಲ್ಲಿ ಈ ರೀಚಾರ್ಜ್ ನೀವು ಇಲ್ಲಿ ಮಾಡಬಹುದು. ಅಷ್ಟೆಲ್ಲ ಇದರಲ್ಲಿ ನಿಮಗೆ ಪೇಮೆಂಟ್ ಸಂಬಂಧಪಟ್ಟಂತ ವಿಚಾರಕ್ಕೆ ಬಂದ್ರೆ, ಒಂದು ವೇಳೆ ನೀವು ಇಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಪೇಮೆಂಟ್ ಸಂದರ್ಭದಲ್ಲಿ ಏನಿದೆ ಅಲ್ಲಿ ನೀವು ಇಲ್ಲಿ ಫೋನ್ ಪೇ ಅಥವಾ ಇನ್ನೊಂದಂತ ಅಪ್ಲಿಕೇಶನ್ ಮುಖಾಂತರ ನೀವು ಪೇಮೆಂಟ್ ನ ಮಾಡಬಹುದು. ಆದ್ರೆ ಒಪ್ಪೇಸಲಿ ಪೇಮೆಂಟ್ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಅಲ್ಲಿ ಈ ರೀಚಾರ್ಜ್ ಏನಿದೆ ಶೋ ಆಗೋದಿಲ್ಲ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದ್ರ ಸಂಬಂಧಪಟ್ಟ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ನಮಸ್ಕಾರ.